ಹಾಯ್ ಎಲ್ಲರಿಗೂ, ಹೇಗಿದ್ದೀರಿ ಎಲ್ಲರೂ? ಇದು ಯಾವ ಊರು ಗೊತ್ತುಂಟಾ? ಇದು ನಮ್ಮ ಊರು ಬಿಟ್ಲ. ಹೌದು, ಇದು ನಮ್ಮ ಬಿಟ್ಲ ವರ್ಷಾವಧಿ ಜಾತ್ರೆ ನಡೀತಾ ಉಂಟು. ಹಾಗೆ ಇವತ್ತು ಅಲ್ಲಿಗೆ ಹೋಗ್ತಾ ಇರೋದು. ಜನವರಿ 14ಕ್ಕೆ ಶುರುವಾಗಿದೆ ಆಯ್ತಾ, ಇನ್ನು 22 ತಾರೀಕಿನವರೆಗೆ ಉಂಟು. ಯಾವಾಗದ ಹಾಗೆಯೇ ಇವತ್ತು ಕೂಡ ನಾನು ಡ್ಯೂಟಿಯಾಗಿಯೇ ಜಾತ್ರೆಗೆ ಬರ್ತಾ ಇರೋದು. ನಾವಿಲ್ಲಿಗೆ ರೀಚ್ ಆಗುವಾಗ ಉಂಟಲ್ಲ, ಒಂದು 7:30 ಆಗ್ತಾ ಬಂದಿದೆ. ಮತ್ತೆ ನೀವು ಕೂಡ ಬನ್ನಿ ಆಯ್ತಾ ಬಿಟ್ಲ ಜಾತ್ರೆಗೆ. ನನಗೆ ನಿಜವಾಗಿ ಸಹ ಭಾರಿ ಖುಷಿ ಆಗ್ತಾ ಉಂಟು. ಅಂದರೆ ನಮ್ಮ ಊರಿನ ಜಾತ್ರೆ, ಮನೆಗೆ ಅಕ್ಕ ಬಾವ ಎಲ್ಲ ಬರ್ತಾರೆ. ಹಾಗೆ ಈಗ ನಾವು ದೇವಸ್ಥಾನಕ್ಕೆ ರೀಚ್ ಆಗಿ ಆಯಿತು. ವೆಹಿಕಲ್ ಪಾರ್ಕ್ ಮಾಡಲಿಕ್ಕೆ ಇಲ್ಲಿ ಜಾಗ ಇಲ್ಲ. ಹಾಗೆ ಸ್ವಲ್ಪ ಎದುರು ಹೋಗಿ ಇಲ್ಲಿ ಜಾಗ ಉಂಟು, ಅಲ್ಲಿ ಇಟ್ಟು ಬರಬೇಕು. ಈಗ ಇಲ್ಲಿ ಪಾರ್ಕ್ ಮಾಡ್ಲಿಕ್ಕೆ ಒಂದು ಜಾಗ ಸಿಕ್ಕಿತಾಯ್ತಾ, ಅಲ್ಲಿ ಪಾರ್ಕ್ ಮಾಡಿ ಈಗ ಹೋಗುವ. ಮತ್ತೆ ಉಂಟಲ್ಲ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಜಾತ್ರೆಗೆ ಹೋಗ್ಲಿಕ್ಕೆ ರಾತ್ರಿ ಟೈಮಲ್ಲೇ ಚಂದ ಅಲ್ವಾ? ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಇಲ್ಲಿಂದ ಎಂಟ್ರೆನ್ಸ್ ಇರೋದು. ಈ ಸಲ ಮತ್ತೆ ತುಂಬಾ ಸ್ಟಾಲ್ಗಳೆಲ್ಲ ಹಾಕಿದ್ದಾರೆ. ನಾಳೆಯಿಂದ ಇನ್ನೂ ಸಹ ಚಂದ ಕಾಣ್ಬೋದು. ಅಂದರೆ ಸಂಡೇ ಎಲ್ಲ ಸಿನ ನೋಡಿಕೊಂಡು ಹೋಗೋದು. ತಗೊಳ್ಳಿಕ್ಕಿಂತ ಎಲ್ಲ ಏನಾದರೂ ತಿನ್ನಲಿಕ್ಕಿರುವಂಥದ್ದು ತಗೊಳ್ಳೋದು. ನಮ್ಮ ಪುತ್ತೂರಲ್ಲಿ ಮೊನ್ನೆ ಮತ್ತೆ ಆಫರ್ ಎಲ್ಲ ಇತ್ತಲ್ಲ, ಹಾಗೆ ಅಲ್ಲಿಗ ತಗೊಂಡದೆಲ್ಲ ಇತ್ತು ಡ್ರೆಸ್. ಆನ್ಲೈನ್ ಆಗಲಿ ಮಾರ್ಕೆಟ್ ಶಾಪ್ ಎಲ್ಲ ಕಡೆಯಿಂದ ಸಹ ಡ್ರೆಸ್ ತಗೊಳ್ಳೋದು. ಮತ್ತು ಎಲ್ಲಿಗಾದರೂ ಹೋಗುವಾಗ ಉಂಟಲ್ಲ, ಡ್ರೆಸ್ ಇಲ್ಲ ಅಂತಲೇ ಆಗೋದು. ನಾನು ಮತ್ತೆ ಹೆಚ್ಚಾಗಿ ಆನ್ಲೈನಲ್ಲೇ ಶಾಪ್ ಮಾಡೋದು. ಒಳ್ಳೆ ಕ್ವಾಲಿಟಿಯ ಡ್ರೆಸ್ ನಮಗೆ ಕಡಿಮೆ ರೇಟಿಗೆ ಕೂಡ ಸಿಗ್ತದೆ ಅಂತ. ಚಾಪೆ ಎಲ್ಲ ಉಂಟಲ್ಲ, ಭಾರಿ ಚೆಂದ ಇತ್ತು ನೋಡಲಿಕ್ಕೆ. ಹಾಗೆ ಎಷ್ಟು 180 ಅಂತ ಹೇಳಿದರು. ಆದರೆ ಆ ರೇಂಜ್ಗೆ ಭಾರಿ ಒಳ್ಳೆ ಉಂಟು. ಜಾತ್ರೆಗೆ ಬಂದರೆ ಉಂಟಲ್ಲ, ಮನೆಗೆ ಬೇಕಾದ ಐಟಮ್ಸ್ ಆಗಲಿ ನಮಗೆ ಬೇಕಾದ್ದೆಲ್ಲ ತಗೊಳ್ಬೋದು. ಕಮ್ಮಿಗೆ ಸೇರ್ತದೆ. ಮತ್ತೆ ಈಗ ನಾನು ಜಸ್ಟ್ ನೋಡೋದು ಮಾತ್ರ, ಮತ್ತೆ ಬರುವಾಗ ತಗೊಂಡು ಹೋಗುವ ಅಂತ. ನನಗೆ ಕೂಡ ಕೆಲವೊಂದು ಐಟಮ್ಸ್ ಎಲ್ಲ ಇಲ್ಲಿ ಇಷ್ಟ ಆಯಿತು. ಇವತ್ತು ಸ್ವಲ್ಪ ಲೇಟ್ ಆದರೆ ಸೆಂಟ್ ಆಗಲಿಕ್ಕಿಲ್ಲ ಅಂತ. ಅಂದರೆ ಜಾತ್ರೆ ಆಗಿ ಸೀದಾ ಮನೆಗೆ ಹೋಗೋದು. ವರ್ಷದಲ್ಲಿ ಒಮ್ಮೆ ಅಲ್ಲ ಜಾತ್ರೆ ಆಗೋದು. ಹಾಗೆ ಇಲ್ಲಿ ಸಣ್ಣ ಮಕ್ಕಳಿಗೆ ಆಗುವಂಥದ್ದೆಲ್ಲ ಇತ್ತು. ಹಾಗೆ ನಾನು ಅಕ್ಕನ ಮಗನಿಗೆ ಇಲ್ಲಿ ಏನಾದರೂ ಆಗ್ತದಾ ಅಂತ ನೋಡ್ತಾ ಇದ್ದೆ. ಮತ್ತು ಇಲ್ಲಿ ಎಲ್ಲ ಫ್ಯಾನ್ಸಿ ಐಟಮ್ಸ್ ಇರೋದು. ಜನ ಎಲ್ಲ ಈಗ ಬರಲಿಕ್ಕೆ ಶುರುವಾಯಿತು. ಅಂದರೆ ಇವತ್ತು ಶನಿವಾರ ಅಲ್ಲ, ಎಲ್ಲರಿಗೆ ಡ್ಯೂಟಿಯಾಗಿ ಎಲ್ಲ ಬರ್ತಾರೆ. ನಾನು ಇವತ್ತು ಹೋಗಿ ಆಯ್ತಲ್ಲ, ಇನ್ನೂ 1-2 ದಿನ ಆದಮೇಲೆ ವಾಪಸ್ ನೈಟ್ ಹೋಗಬೇಕು. ನೀವೆಲ್ಲ ಹೋಗಿ ಆಯ್ತಾ? ಅಲ್ಲ, ಹೋಗಿದ್ದೀರಾ ಜಾತ್ರೆಗೆ? ಇನ್ನು ಸಹ ನೋಡಲಿಕ್ಕೆ ತುಂಬ ಉಂಟು, ಹೋಗುವ. ಸಭಾ ಕಾರ್ಯಕ್ರಮ ಮತ್ತು ಏನಾದರೂ ಪ್ರೋಗ್ರಾಮ್ಸ್ ಎಲ್ಲ ಆಗ್ತಾ ಇರ್ತದೆ ಡೈಲಿ. ಜಾತ್ರೆ ಶುರುವಾಗಿ ಉಂಟಲ್ಲ, ಎಷ್ಟು ಬೇಗ ಮುಗೀತದೆ ಅಂತಿಲ್ಲ. ಅಂದರೆ ಬೇಗ ಬೇಗ ದಿನ ಹೋಗ್ತದೆ. 20 ಮತ್ತು 21ಕ್ಕೆ ಇನ್ನೂ ಸಹ ಗಮ್ಮತ್ತು ಇರ್ತದೆ. ಅಂದರೆ ರಥ ಇರ್ತದಲ್ವ. ಹಾಗೆ ಈಗ ಇಲ್ಲಿ ಇದರೊಳಗೆ ಹೋಗುವ. ಇಲ್ಲಿ ಇನ್ನೂ ಸಹ ಪ್ರೋಗ್ರಾಮ್ಸ್ ಎಲ್ಲ ಉಂಟು. ದೇವರ ರಥ ನೋಡಿ ಇಟ್ಟಿದ್ದಾರೆ. ಕೆಲಸ ಎಲ್ಲ ಆಗ್ತಾ ಉಂಟು ಅದರದ್ದು. ಇಲ್ಲಿ ನೋಡಿ ಅಂತೆ ಇಯರಿಂಗ್ಸ್ ಇದು ಅಂಗಡಿ ಇಟ್ಟಿದ್ದಾರೆ. ಅಷ್ಟುಂಟು ರಾಶಿ ರಾಶಿ. ನಾನು ಮತ್ತೆ ಇಷ್ಟು ದೊಡ್ಡ ದೊಡ್ಡ ಕಿವಿಯದೆಲ್ಲ ಹಾಕೋದಿಲ್ಲ ಆಯಿತಾ, ಸಣ್ಣದು ಹಾಕೋದು. ಅದು ಗೊತ್ತೇ ಆಗೋದಿಲ್ಲ ಹಾಕಿದೆ ಅಂತ. ಮತ್ತು ಆ ದೊಡ್ಡ ದೊಡ್ಡದು ಹಾಕಲಿಕ್ಕೆ ಸಾಗೋದಿಲ್ಲ, ಕಿವಿ ನೋವು ಬರ್ತದೆ. ಇಲ್ಲಿ ಸಣ್ಣ ಮಕ್ಕಳ ಯಕ್ಷಗಾನ ಆಗ್ತಾ ಉಂಟು. ಜಾಯಿಂಟ್ ವೀಲ್ ನೋಡಿ ದೂರದಿಂದ ಹೇಗೆ ಕಾಣ್ತಾ ಉಂಟು ಅಂತ. ಚರ್ಮುರಿ ತಿನ್ನುವ ಅಂತ ಹೇಳಿ ಚರ್ಮುರಿ ತಗೊಳ್ಲಿಕ್ಕೆ ಬಂದದ್ದು. ಜನ ಕೂಡ ಇಲ್ಲಿ ಫುಲ್ ಆಗಿದೆ, ಯಕ್ಷಗಾನ ನೋಡಿಕೊಂಡು ಕೂತಿದ್ದಾರೆ.
ಇಲ್ಲಿವರು ಚರ್ಮುರಿ ಮಾಡಿ ಕೊಡ್ತಾ ಇದ್ದಾರೆ, ಹಾಗೆ ತಗೊಳ್ಳಿಕ್ಕೆ ವೇಟಿಂಗ್ ಅಲ್ಲಿ ಇದ್ದೇನೆ. ಏನೋ ಸ್ವಲ್ಪ ಹೊತ್ತು ಯಕ್ಷಗಾನ ನೋಡ್ತಾ ನಿಲ್ಲೋದು. ಇವತ್ತೂ ಇದೆ ಸಣ್ಣ ಮಕ್ಕಳ ಯಕ್ಷಗಾನ ಆಗ್ತಾ ಇರೋದು. ಯಕ್ಷಗಾನ ಸ್ವಲ್ಪ ಹೊತ್ತು ನೋಡಿ ಆಯ್ತು, ಈಗ ಬೇರೆ ಕಡೆ ಹೊರಟದ್ದು ನೋಡ್ಲಿಕ್ಕೆಲ್ಲ. ಈಗ ಟೈಮ್ ಎಷ್ಟಾಗಿದೆ ಗೊತ್ತುಂಟಾ? 8:30 ಆಗ್ತಾ ಬಂದಿದೆ. ಎಲ್ಲಾ ಕಡೆ ಸಹ ಲೈಟಿಂಗ್ಸೇ ಕಾಣ್ತಾ ಉಂಟು, ಭಾರಿ ಚಂದ ಸಾಗಿದೆ. ಜಾಯಿಂಟ್ ವೀಲ್ ಅಲ್ಲಿ ಕೂರುವ ಮೊದಲು ಟಿಕೆಟ್ ತಕೊಂಡು ಬರುವ. ಎಲ್ಲದಕ್ಕೆ ಸಹ 100 ರೂಪೀಸ್. ಎಲ್ಲಿ ಜಾತ್ರೆಗೆ ಹೋದ್ರೆ ಸಹ ಇಲ್ಲದ್ರೆ ಉತ್ಸವಕ್ಕೆ ಹೋದ್ರೆ ಸಹ ನನಗೆ ಕೂರ್ಲಿಕ್ಕೆ ಇಷ್ಟ ಆಗೋದು ಜಾಯಿಂಟ್ ವೀಲ್ ಮಾತ್ರ. ಫಸ್ಟ್ ಟೈಮ್ ಕೂರುವಾಗ ಭಯ ಆಗ್ತೈತಾಯ್ತಾ, ಈಗೆಂತಸಿಲ್ಲ. ಕೂರ್ಲಿಕ್ಕೆ ಇಲ್ಲಿ ವೇಟ್ ಮಾಡ್ತಾ ಇದ್ದೇನೆ. ಒಂದು ಬೋಲ್ಟ್ ನಟ್ ಮಿಸ್ ಆದ್ರೆ ಸಹ ಹೇಗಾಗ್ಬೋದಲ್ಲ. ಫೈನಲಿ ನನ್ನ ಸರದಿ ಬಂತು, ನಾನು ಸಹ ಕೂತೆ ಇಲ್ಲಿ. ಎಷ್ಟು ಸಣ್ಣ ಸಣ್ಣ ಮಕ್ಕಳು ಕೂರ್ಲಿಕ್ಕೆ ಬರ್ತಾರೆ ಗೊತ್ತುಂಟಾ? ಇದು ನೋಡಿ ಕೊಲಂಬಸ್ ಹೇಗೆ ಕಾಣ್ತಾ ಉಂಟು ಮಾರೆ, ಎಷ್ಟು ಎತ್ತರಕ್ಕೆ ಹೋಗ್ತದೆ ಇದು. ಓಕೆ, ಇದೀಗ ತಿರುಗ್ಲಿಕ್ಕೆ ಶುರು ಆಯ್ತು. ಮೇಲಿಂದ ನೋಡಿ ಅಂತ ಹೇಗೆ ಕಾಣ್ತಾ ಉಂಟು, ಎಷ್ಟು ಎತ್ತರಕ್ಕೆ ಉಂಟಿದು. ಮತ್ತೆ ಈ ಸಲ ಇನ್ನೊಂದು ಹೊಸತ್ತು ಗೇಮ್ಸ್ ಇದು ಬಂದಿದೆ ಅಂತ ಹೇಳ್ತಾರೆ, ಅಲ್ಲಿಗೆ ಸಹ ಹೋಗ್ಬೇಕು. ಜಾಯಿಂಟ್ ವೀಲಿಂದ ಇಳಿದು ಬಂದ ಮೇಲೆ ಉಂಟಲ್ಲ, ಬರುವಾಗ ಪಾತ್ರೆಗಳ ಅಂಗಡಿ ಇತ್ತು ಇಲ್ಲಿ, ಅಂದ್ರೆ ಕಮ್ಮಿ ರೇಟಿಗೆ ಒಳ್ಳೊಳ್ಳೆ ಪಾತ್ರೆ ಎಲ್ಲ ಸಿಗ್ತಾ ಇತ್ತಲ್ಲಿ. ನಾನಾಗ ಹೇಳಿದೆಲ್ಲ ಅದು ಇದೆ ಆಯ್ತಾ, ಇದ್ರ ಹೆಸರೆಂತ ಗೊತ್ತಿಲ್ಲ. ಅಲ್ಲಿಗೆ ಸಹ ಹೋಗ್ಲಿಕ್ಕುಂಟು, ಮತ್ತೆ ಅದರಲ್ಲಿ ಸಹ ಕೂರ್ಲಿಕ್ಕುಂಟು. ಎಲ್ಲಿ ಹೋದ್ರೆ ಉಂಟಲ್ಲ ಕಣ್ಣು ಬೀಳೋದು ಮಾತ್ರ ಈ ಫ್ಯಾನ್ಸಿ ಐಟಮ್ ಮೇಲೆಯೇ. ಬ್ಯಾಗ್ ಕಲೆಕ್ಷನ್ ಕೂಡ ತುಂಬಾ ಉಂಟು ಇಲ್ಲಿ, ಕಡಿಮೆ ರೇಟ್ ಅಂತ ಹೇಳ್ತಾರೆ. ಇಲ್ಲಿ ಡೋರ್ ಮ್ಯಾಟ್ ಎಲ್ಲ ಇತ್ತು, 180 ರೂಪೀಸ್ಗೆ 2 ಸೆಟ್ ಅಂತ ಹೇಳ್ತಾ ಇದ್ರು. ಆಗ ಹೇಳಿದ ಜಾಗ ಇದೆ ನೋಡಿ, ಈಗ ಅಲ್ಲಿಗೆ ಹೋಗುವ. ವಿಟ್ಲ ಜಾತ್ರೆಗೆ ಇದು ಉಂಟಲ್ಲ ಫಸ್ಟ್ ಟೈಮ್ ಬರ್ತಾ ಇರೋದು. ಮಕ್ಕಳಿಗೆ ಆಟ ಆಡುವಂಥದ್ದೆಲ್ಲ ನೋಡಿ ಎಷ್ಟು ಉಂಟು. ಬ್ರೇಕ್ ಡ್ಯಾನ್ಸ್ 2 ಕಡೆ ಉಂಟು. ಯಾರೆಲ್ಲ ಬರ್ಲಿಲ್ಲ ಬನ್ನಿ ಆಯ್ತು ಎಲ್ಲರೂ. ಈಗ ಇದರಲ್ಲಿ ಕೂರ್ಲಿಕ್ಕೆ ಹೋಗುದು, ಇದಕ್ಕೆ ಕೂಡ ಎಷ್ಟು 100 ರೂಪೀಸ್ ಪೇ ಮಾಡ್ಲಿಕ್ಕೆ. ಇದಕ್ಕೆ ಜನ ಎಲ್ಲ ಆಗಿರ್ಲಿಲ್ಲ, ನಾವೊಂದು 15 ಮಿನಿಟ್ಸ್ ಅಲ್ಲೇ ಕೂತಿದ್ದೆವು. ಮೇಲಿಂದ ನೋಡಿ ಹೇಗೆ ಕಾಣಿಸ್ತಾ ಉಂಟು ಅಂತ, ಇಡೀ ವಿಟ್ಲವೇ ಕಾಣ್ತಾ ಉಂಟು. ಇದರಲ್ಲಿ ಫಸ್ಟ್ ಟೈಮ್ ಕೂತದಾಯ್ತಾ, ಆದರೆ ನನ್ನ ಎಕ್ಸ್ಪೆಕ್ಟೇಷನ್ ಬೇರೆವೇ ಇತ್ತು, ಅದ್ರಿಂದ ಹಾಗೆ ಇರಲಿಲ್ಲ. ಸುಮ್ಮನೆ ಹೋಗಿ ಅಲ್ಲಿ ಕೂತದ್ದು ಅಂತ ಆಯ್ತು, ಯಾರೋ ನೂಕಿದ ಹಾಗೆ ಫೀಲ್ ಆಗ್ತಾ ಇತ್ತು ಅಷ್ಟೇ. ಟೈಮ್ ಕೂಡ ಆಗ್ತಾ ಬಂತು, ಇನ್ನು ಇಲ್ಲಿಂದ ಹೊರಡಬೇಕು 1/4 ಗಂಟೆಯಲ್ಲಿ. ಇನ್ನು ಯಾವಾಗ 21st ಬರಬೇಕು ನೈಟ್ ಟೈಮ್.
ಇನ್ನು ನಾವಿಲ್ಲಿಂದ ಹೊರಡುದು, ಹೇಗೂ ಇನ್ನು ನಾಡಿದ್ದು ಎಲ್ಲ ಬರ್ಲಿಕ್ಕೆ ಉಂಟಲ್ಲ, ಮತ್ತೆ ಸಂತೆ ಹೇಗೂ 1 ವಾರ ಎಲ್ಲ ಇರ್ತದೆ. ಟೈಮ್ ಉಂಟಲ್ಲ 9:30 ಕಳೆದಿತ್ತು. ಹಾಗೆ ನಾವು ಇಲ್ಲೇ ಹೋಟೆಲಲ್ಲಿ ಏನಾದರೂ ತಿಂದು ಹೋಗುವ ಅಂತೇಳಿ ಬಂದದ್ದು, ಮನೆಗೆ ಹೋಗುವಾಗ ಲೇಟ್ ಆಗ್ತದೆ ಅಲ್ಲ ಅಂತ. ನಾನೀಗ ತಿಂತಾ ಇರೋದು ಚಿಕನ್ ಫ್ರೈಡ್ ರೈಸ್ ಮತ್ತು ಟಿಕ್ಕಾ, ಮತ್ತು ಸ್ವಲ್ಪ ಕುಡಿಲಿಕ್ಕೆ ಜ್ಯೂಸ್ ಅಂತ. ನಾನುಂಟಲ್ಲ ಕಾಲೇಜಿಗೆಲ್ಲ ಹೋಗ್ತಿರುವಾಗ ಇದೇ ಹೋಟೆಲ್ಗೆ ಬರ್ತಾ ಇದ್ದದ್ದು ಫ್ರೈಡ್ ರೈಸ್ ಎಲ್ಲ ತಿನ್ನಲಿಕ್ಕೆ. ಓಕೆ, ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಗೊತ್ತುಂಟಲ್ಲ, ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವರಿಗೆ ಶೇರ್ ಕೂಡ ಮಾಡಿ. ಸಿಗ್ತೇನೆ ಹೊಸ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಬಾಯ್.